ಇನ್ನೊಂದು ಹಾವೇರಿ ಮುಸ್ಲಿಂ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ. ಇದಕ್ಕೆ ನಾನೇ ಕೂಡ ಸ್ಥಳದಲ್ಲಿ ಹೋಗಿ ಭೇಟಿ ಮಾಡಿದ್ದೀನಿ. ಹೋಗಿದ್ದೆ, ನಾನು ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ದೀನಿ, ಪೊಲೀಸರ ಮುಂದೆ ಸ್ಟ್ರೈಕ್ ಮಾಡಿ ಬಂದಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಅದೇನೋ ನೈತಿಕ ಪೊಲೀಸ್ ನಮ್ದಾದಾಗೆಲ್ಲ ಮಂಗಳೂರಲ್ಲಿ ಆದಾಗೆಲ್ಲ ಬಹಳ ಗಲಾಟೆ ಆಗೋದು. ಬಿಜೆಪಿ ಅವರು ನೈತಿಕ ಪೊಲೀಸ್ಗಿರಿ ಮಾಡ್ತಾರೆ ಅಂತೇಳಿ ಈ ಪ್ರಗತಿಪರರು ಅವರು ಇವರು ಎಲ್ಲ ದಿನ ಏನ್ ಬೆಳಗ್ಗೆ ಇದ್ರೆ ಪೇಪರ್ ಆಗಿ ಅದೇ ನ್ಯೂಸ್. ಇಲ್ಲೇನಾಯ್ತು? ಹಾವೇರಿಯಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ಇನ್ನೊಬ್ಬ ಕಾರವಾರ ಕಡೆಯಿಂದ ಬರ್ತಾರೆ, ಇಲ್ಲಿಗೆ ಹಾವೇರಿಗೆ ಬರ್ತಾರೆ. ಹಾವೇರಿಗೆ ಬಂದ್ಬಿಟ್ಟು ಆಟೋ ಇಳಿತಾರೆ. ಆಟೋ ಇಳಿದಾಗ ಅಲ್ಲಿ ಮುಸ್ಲಿಂ ಮಹಿಳೆ ಬುರ್ಕಾ ಹಾಕಿದ್ದಾಳೆ ಅಂತೇಳಿ, ಆ ಬುರ್ಕಾ ಹಾಕಿದ್ದಾಳೆ ಅಂತ ಐಡೆಂಟಿಫಿಕೇಶನ್ ಬಂದ ತಕ್ಷಣ ಫಾಲೋ ಮಾಡ್ತಾರೆ. ಅಲ್ಲೊಂದು ಗ್ಯಾಂಗ್ ಫಾಲೋ ಅಪ್ ಮಾಡಿ ಇನ್ನೊಂದು ಗ್ಯಾಂಗಿಗೆ ಮೆಸೇಜ್ ಕೊಡ್ತಾರೆ, ಇಲ್ಲೊಬ್ಬಳು ಮುಸ್ಲಿಂ ಮಹಿಳೆ ಬಂದಿದ್ದಾಳೆ ಅಂತ. ಅವರು ಒಂದು ಲಾಡ್ಜ್ಗೆ ಹೋಗ್ತಾರೆ. ಲಾಡ್ಜ್ಗೆ ಹೋದ್ಮೇಲೆ ಮೆಸೇಜ್ ಕೊಡ್ತಾರೆ ಇವರು ಆ ಗ್ಯಾಂಗ್ಗೆ. ಆ ಗ್ಯಾಂಗ್ ಅವರು ಲಾಡ್ಜ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಲಾಡ್ಜ್ ಅಲ್ಲಿ ಆ ಮುಸ್ಲಿಂ ಮಹಿಳೆನ ಎತ್ಕೊಂಡು ಆಟೋದಲ್ಲಿ ಹಾಕೊಂಡು ಅವನ ಜೊತೆ ಯಾರು ಬಂದಿದ್ದ ಅವನ್ನ ಅಲ್ಲೇ ಒಡೆದು ಕಟ್ಟಾಕಿದ್ದಾರೆ. ಅವನಿಗೆ ಅಲ್ಲೇ ಹೊಡೆದು ಕಟ್ಟಾಕಿದ್ದಾರೆ. ಈ ಮಹಿಳೆ ಅಂತ ತೆಗೆದುಕೊಂಡು ಒಂದು ಹಳ್ಳಿಗೆ, ಆ ಕತ್ಲಲ್ಲಿ ಒಂದು ಹಳ್ಳಿಗೆ, ರಿಮೋಟ್ ಹಳ್ಳಿಗೆ ಕರ್ಕೊಂಡು ಹೋಗಿದ್ದಾರೆ, ನೀಲಗಿರಿ ತೋಪದಲ್ಲಿ. ನಾನು ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ, 4 ಜನ ರೇಪ್ ಮಾಡಿದ್ದಾರೆ. ಏನಂತೀರ ಇದನ್ನ? ಗ್ಯಾಂಗ್ ರೇಪ್ ಅಂತ. ಗ್ಯಾಂಗ್ ರೇಪ್ ತಾನೇ ಇದು? 4 ಜನ ಹಳ್ಳಿಯವರೆಲ್ಲ ಬಂದು ಆಮೇಲೆ ಗಲಾಟೆ ಮಾಡಿದ್ದಾರೆ. ಹಳ್ಳಿಯವರು ಏನಿ ಇಲ್ಲೆಲ್ಲ ಹಿಂಗೆ ಆಗ್ತಾ ಇದೆ ಅಂತ ಗಲಾಟೆ ಮಾಡಿದ ತಕ್ಷಣ ಅಲ್ಲಿಂದ ಮತ್ತೆ ತಗೊಂಡೋಗಿದ್ದಾರೆ ಆ ಹೆಣ್ಮಗಳನ್ನ. ಮತ್ತೆ ಇನ್ನೊಂದು ಪಕ್ಕದ ಹಳ್ಳಿಗೆ ತಗೊಂಡೋಗಿ ಸೇಮ್ ಇನ್ನ 3 ಜನ, ಒಟ್ಟು 7 ಜನ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ಅದಾದ್ಮೇಲೆ ತಂದ್ಬಿಟ್ಟು ಅವ್ರನ್ನ ಬಸ್ ಸ್ಟ್ಯಾಂಡ್ ಬಿಟ್ಬಿಟ್ಟು 500 ರೂಪಾಯಿ ಕೊಟ್ಟು ಬಸ್ ಹತ್ತಿಸಿ ಕಳಿಸ್ಬಿಟ್ಟಿದ್ದಾರೆ. ಸುದ್ದಿನೇ ಆಗ್ಲಿಲ್ಲ. ನಾನು ಕೇಳೋದು, ಆಟೋದಲ್ಲಿ ಫಾಲೋ ಮಾಡಿದ್ದಾರೆ, ಲಾಡ್ಜ್ ಅಲ್ಲಿ ಬಂದು ಗಲಾಟೆ ಮಾಡಿ ಹೊಡೆದಾಕಿದ್ದಾರೆ, ಲಾಡ್ಜ್ ಅಲ್ಲಿ ಗಲಾಟೆ ಆಗಿ ಹೊಡೆದಾಟ ಎಲ್ಲ ಆಗಿದೆ. ಇಷ್ಟಾದ್ರೂ ಕೂಡ ಪೊಲೀಸರಿಗೆ ಇನ್ಫಾರ್ಮೇಶನ್ ಇಲ್ಲ. ಪೊಲೀಸರಿಗೆ ಏನ್ ಗೊತ್ತೇ ಇಲ್ಲ, ಇದು ಏನು ಗೊತ್ತಿಲ್ಲ ಪೊಲೀಸರಿಗೆ. ಆಮೇಲೆ ಆ ಹೆಣ್ಮಗಳನ್ನ ಕರೆದ್ಬಿಟ್ಟು ಅವರು ಸಮಾಧಾನ ಮಾಡಿ, ಹೆಂಗ್ ಮಾಡಿದ್ರು ನೋಡಿ, ಕಾಂಪ್ರಮೈಸ್ ಮಾಡಿ, ಏನು ನಾನು ಬಂದ್ರು, ನನ್ನ ತಳ್ಳಾಡಿದ್ರು, ಅಷ್ಟು ಬಿಟ್ರೆ ನನ್ಗೇನೂ ಆಗಿಲ್ಲ ಅಂತ ಹೇಳ್ತಾರೆ. ಪೊಲೀಸರು ಕರ್ಕೊಂಡೋಗಿ ಅವ್ರನ್ನ ಬಸ್ ಹತ್ತಿಸಿ ಕಳಿಸ್ಬಿಡ್ತಾರೆ. ಸಾಕಪ್ಪ, ಇದು ಹೋದ್ರೆ ಸಾಕು ಇದು ಅಂತ ಹೇಳಿ. ಯಾವಾಗ ಮನೆಗೆ ಹೋಗಿ ಅವ್ರ ಗಂಡ ಇದನ್ನ ಮಾಧ್ಯಮದಲ್ಲಿ ಹೇಳ್ತಾರೋ, ಗಂಡ ಮಾಧ್ಯಮದಲ್ಲಿ ಬಂದು ಹೇಳಿದಾಗ ದೊಡ್ಡ ಸುದ್ದಿ ಆಗ್ತೈತಿ. ಅವಾಗ ಪೊಲೀಸರು ಎಚ್ಚರಿಕೆ ಅವಾಗ ಶುರು ಮಾಡ್ತಾರೆ. ಅವಾಗ ಆಮೇಲೆ ಬಸವರಾಜ ಬೊಮ್ಮಾಯಿಯವರು ಆ ಜಿಲ್ಲೆಯವರು ಅವರು ಹೇಳ್ತಾರೆ, ಇದನ್ನ SIT ತನಿಖೆ ಕೊಡಬೇಕು ಅಂತ ಗಲಾಟೆ ಆದಾಗ ಆಗ ಪೊಲೀಸರು ಎಂಟ್ರಿ. ಅದುವರೆಗೂ ಎಂಟ್ರಿ ಇಲ್ಲ. ಈ ಗ್ಯಾಂಗ್ ರೇಪ್ನ ಅಲ್ಲೇ ಕಾಂಪ್ರಮೈಸ್ ಮಾಡಿ ಸಾಗಾಕೋಕೆ ಮಾಡಿದ್ರು. 500 ರೂಪಾಯಿಗೆ, ಜಸ್ಟ್ 500 ರೂಪಾಯಿಗೆ ಒಂದು ಗ್ಯಾಂಗ್ ರೇಪ್ ಮುಚ್ಚಾಕೋದು. ಆವಾಗ ಶುರುವಾಯ್ತು. ಆವಾಗ ಹಿರಿಯ ಅಧಿಕಾರಿಗಳಿಗೆಲ್ಲ ಮೆಸೇಜ್ ಬಂತು. ಆವಾಗ ಕೇಸ್ ಮಾಡಕ್ಕೆ ಹೊರಟ್ರು. ಏನ್ ಕೇಸು? ಅವಾಗೂ ಕೂಡ ಗ್ಯಾಂಗ್ ರೇಪ್ ಅಂತ ಬರೀಲೇ ಇಲ್ಲ ಅವರು. ನಾವೆಲ್ಲ ಒತ್ತಡ ಮಾಡಿ ಎಲ್ಲ ಪತ್ರಿಕೆ ದಿನನಿತ್ಯ 7 ದಿನ ಸುದ್ದಿ ಆಯ್ತು. ಪತ್ರಿಕೆ ಮಾಧ್ಯಮದಲ್ಲಿ ದಿನ ಸುದ್ದಿ ಆದಾಗ ಅವಾಗ ಗ್ಯಾಂಗ್ ರೇಪ್ ಅಂತ ಹಾಕಿದ್ರು. ಮೊದಲೇ ಬಂದಾಗ ಪೊಲೀಸರು, ನಾನು ಕೇಳ್ತೇನೆ ಪೊಲೀಸರಿಗೆ ಯೋಗ್ಯತೆಗೆ, ಫಸ್ಟ್ ಅವ್ರು ಕರ್ಕೊಂಬಂದಲ್ಲ ಆ ಲಾಡ್ಜ್ ಅಲ್ಲಿ ಗಲಾಟೆ ಆದಾಗ ಅವಾಗ ಹಿಡ್ಕೊಂಡಿದ್ದೀರೆ, ಈ ಘಟನೆ ಆಗ್ತಾ ಇರಲ್ಲ, ಗ್ಯಾಂಗ್ ರೇಪ್ ಆಗ್ತಾ ಇರಲ್ಲ. ಬೇಡ, ಎಲ್ಲ ಈ ಘಟನೆ ಆದ್ಮೇಲೆ ಆದ್ರೂ ಬಂದ್ಮೇಲೆ ಪೊಲೀಸ್ ಸ್ಟೇಷನ್ಗೆ 500 ರೂಪಾಯಿ ಕೊಟ್ಟು ಕಳಿಸ್ತಾರಲ್ಲ, ಅವಾಗಾದ್ರೂ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ರೆ ಏನಾದ್ರೂ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಆಯ್ತು. ಮಾಡೇ ಇಲ್ಲ. ಆ ಹೆಣ್ಮಗಳು ಹೋಗಿ ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾಳೆ. 176 ಏನದು 176 ಕೋರ್ಟಲ್ಲಿ ಹೋಗಿ ಆ ಅಮ್ಮ ಹಿಂಗೆ ನನ್ನ ಮೇಲೆ 7 ಜನ ಅತ್ಯಾಚಾರ ಮಾಡಿದ್ರು ಅಂತ ಹೇಳಿದ್ಮೇಲೆ ಎಲ್ಲ ಕೇಸು ಆಗ್ತದೆ.
ಆಮೇಲೆ ಪತ್ರಿಕೆಯಲ್ಲಿ ಬಂದಿರೋದು ಅದು ನಾನು ಹೇಳಿದ್ರೆ ಅವ್ರು ತಿರ್ಗಾ ಗಲಾಟೆ ಆಗ್ತದೆ. ಪತ್ರಿಕೆಯಲ್ಲಿ ದೂರು ಹಿಂಪಡೆಯಲು 50 ಲಕ್ಷನಾ? ಇಲ್ಲ 50 ಲಕ್ಷ ದೂರು ಹಿಂಪಡೆಯಲು ಹಣದ ಆಮಿಷ. ಪತ್ರಿಕೆ ಯಾರು ಹೋಗಿದ್ರು ಅಂತ ಆಮೇಲೆ ನೀವೇ ಚೆಕ್ ಮಾಡ್ಕೊಳ್ಳಿ ದೂರು. ಆ ದೂರನ ಇದಕ್ಕೆ ಅದನ್ನು ಕೂಡ ಎಲ್ಲ ಪತ್ರಿಕೆಯಲ್ಲಿ ಎಲ್ಲ ಮಾಧ್ಯಮದಲ್ಲಿ ದೂರು. ಅಂದ್ರೆ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಲಾಡ್ಜಲ್ಲಿ ಗಮನ ಹರಿಸಿಲ್ಲ, ಮುಚ್ಚಾಕಿದ್ರಿ. ತಿರ್ಗಾ ರೇಪ್ ಆದ್ಮೇಲೆ ಆ ಹೆಣ್ಮಗಳು ಬಂದಾಗ ಅಲ್ಲೂ ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರಿ. ಇದೆಲ್ಲ ಆದ್ಮೇಲೆ ದುಡ್ಡು ಕೊಟ್ಬಿಟ್ಟು ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರಿ. ನಾನು ಏನ್ ಹೇಳ್ಬೇಕು ಹೇಳಿ? ಈ ಘಟನೆನ ಮುಚ್ಚಾಕಿಲ್ಲ ಅಂತ ಹೇಳ್ಬೇಕಾ? ಏನ್ ಹೇಳ್ಬೇಕು ಹೇಳಿ? ಇಷ್ಟೂ ಕೂಡ ಅದು ನೈತಿಕ ಪೊಲೀಸ್ಗಿರಿ ನಮ್ಮ ಮೇಲೆ ಹೇಳ್ತಾ ಇದ್ರಲ್ಲ ಮಂಗಳೂರು, ಈ ನೈತಿಕ ಪೊಲೀಸ್ಗಿರಿ ಅಂದ್ರೆ ಆ ಗ್ಯಾಂಗ್ ಏನಿದೆ. ನಾನು ಪೊಲೀಸವ್ರನ್ನ ಕೇಳಿದೆ, ಏನಪ್ಪಾ ಇದು ಫಸ್ಟ್ ಅಂತ. ಇಲ್ಲ ಸರ್, ಇವರು ಇದೇ ಬ್ಯಾಚ್, ಇವ್ರದ್ದು ಮೊದ್ಲೇನು ಕೂಡ ಈ ತರದ್ ಯಾರ್ಯಾರು ಈ ತರ ಬರ್ತಾರೆ ಅವ್ರನ್ನ ಹಿಡ್ಕೊಂಡು ಈ ತರ, ಯಾಕಂದ್ರೆ ಕಂಪ್ಲೇಂಟ್ಗಳು ಕೊಡೋದು ಕಡಿಮೆ. ನಾನು ಹೇಳ್ತೀನಿ, ನಾನು ಹಂಗನ್ಬಿಟ್ಟು ನಾನೇನು ಎಲ್ಲ ಕ್ರಮ ತೆಗೆದುಕೊಂಡಿದ್ದೀನಿ ಪರಮೇಶ್ವರ್ ಅವರೇ. ನಾನು ಕಣ್ಣಾರ, ನನಗೆ ಕಣ್ಣಲ್ಲಿ ನೀರು ಬಂದಿದ್ದು. ನೀವು ಇಲ್ಲೋ ಬೆಂಗಳೂರು ಕತೆ ನಾನು ಹೇಳ್ತೀನಿ ಸುಮ್ಮನೆ. ನೀವು ಮೊದ್ಲೆಲ್ಲ ಈ ಹುಡುಗ ಹುಡುಗಿರು ನಂದಿ ಬೆಟ್ಟಕ್ಕೆ ಹೋಗ್ತಾರೆ, ನೀವು ನೋಡಿ, ಪ್ರತಿದಿನ 10,000 ಜನ ಹೋಗ್ತಾರೆ. ಅದರಲ್ಲಿ ಜೋಡಿಗಳೇ ಸುಮಾರು 5-6 ಸಾವಿರ ಜೋಡಿಗಳು ಇರ್ತದೆ. ಅಲ್ಲಿ ಎಲ್ಲ ಹೋಟ್ಲುಗಳು ಹಂಗೆ ಇದೆ, ಏನೋ ಕೆಫೆ ಅದೇನೇನೋ ಹೆಸರಿಟ್ಟಿದ್ದಾರೆ ದಾರಿ ಉದ್ದಕ್ಕೂ. ಅಲ್ಲಿ ಎಲ್ಲ ನೀಲಗಿರಿ ತೋಪುಗಳು ಎಲ್ಲ ಇದೆ. ಇದೇ ಮಾಡೋಂಥ ಗ್ಯಾಂಗ್ಗಳಿದೆ ಅಲ್ಲಿ. ನಾನು ಬಹಳ ಪ್ರಯತ್ನ ಪಟ್ಟೆ, ಒಬ್ರು ಕಂಪ್ಲೇಂಟ್ ಕೊಡಲ್ಲ. ಬಂದು ಅವರು ಇಬ್ಬರನ್ನು ಹಿಡಿತಾರೆ, ಆ ಹುಡುಗನ್ನ ಕಟ್ಟಾಕ್ತಾರೆ, ಆ ಹುಡುಗಿನ ರೇಪ್ ಮಾಡ್ತಾರೆ, ಮೊಬೈಲಲ್ಲಿ ವಿಡಿಯೋ ಮಾಡ್ತಾರೆ. ಆ ವಿಡಿಯೋ ಇಟ್ಕೊಂಡು ಜೀವನ ಪೂರ್ತಿ ಅವಳಿಗೆ ಟಾರ್ಚರ್ ಕೊಡ್ತಾರೆ. ಇದೇನೋ ಅಪ್ಪಿತಪ್ಪಿ ಆಚೆ ಬಂದ್ಬಿಟ್ಟಿದೆ ಅಷ್ಟೇ. ಅವನ್ ಗಂಡ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಆಚೆ ಬಂತು. ಇಲ್ಲ ಅಂದ್ರೆ ಇದನ್ನು ಮುಚ್ಚಾಕುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿ ನನ್ಗನ್ಸೋದು 100ಕ್ಕೆ 100% ಡೌಟೇ ಇಲ್ಲ, ಪೊಲೀಸ್ ಫೇಲ್ಯೂರ್. ಇದು 100% ಫೇಲ್ಯೂರ್. ಎಲ್ಲ ಕಡೆ ಮುಚ್ಚಾಕಿದ್ದಾರೆ, ಪ್ರತಿಯೊಂದು ಕಡೆನೂ ಮುಚ್ಚಾಕಿದ್ದಾರೆ. ಕೊನೆಗೆ ನಾವು ಹೋಗಿ ಸ್ಟ್ರೈಕ್ ಮಾಡಿದ ಮೇಲೂ ಕೂಡ ಕೋರ್ಟ್ ಅಲ್ಲಿ ಅಮ್ಮ ಅಫಿಡವಿಟ್ ಕೊಟ್ಟ ಮೇಲೂ ಕೂಡ ಇನ್ನೂ ಆ ತರ ಅರೆಸ್ಟ್ ಮಾಡಿರೋದು ಬಿಟ್ರೆ ಕ್ರಮ, ಕಠಿಣ ಕ್ರಮ ಆಗ್ತೈತೆ ಅಂತ ಅನ್ಸೇ ಇಲ್ಲ ಜನಕ್ಕೆ. ನಾನು ಈ ತರದ ಘಟನೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.